ತೀರ್ಥ ಪಾದಾರಂಗಳ್ ಅವರ ಗೌರವ ಅಧ್ಯಕ್ಷತೆಯಲ್ಲಿ ಶ್ರೀಗಂಧ ಸಂಸ್ಥೆ ಉದ್ಘಾಟನೆ ಆಗಿದ್ದು, ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಚಟುವಟಿಕೆಗಳನ್ನ ಮಾಡಿಕೊಂಡು ಬಂದಂಥ ಸಂಸ್ಥೆ ನಾಡಿದ್ದಿದೆ 25ನೇ ತಾರೀಕು ಕರ್ನಾಟಕ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಶ್ರೀಯುತ ವಿ ಶ್ರೀಶಾನಂದ ಅವರ ವಿಶೇಷ ಉಪನ್ಯಾಸವನ್ನು ಕುವೆಂಪು ರಂಗಮಂದಿರದಲ್ಲಿ ಸಂಜೆ 6 ಗಂಟೆಗೆ ಪ್ರಾಚೀನ ಭಾರತದ ನ್ಯಾಯಾಂಗ ವ್ಯವಸ್ಥೆ ಇದ್ರ ಬಗ್ಗೆ ಅವರು ಉಪನ್ಯಾಸ ನೀಡಲಿದ್ದಾರೆ. ಅವತ್ತು ವಿಶೇಷವಾಗಿ ಶಿವಮೊಗ್ಗದ ಪ್ರಖ್ಯಾತ ವೈದ್ಯರಾದಂಥ ಡಾಕ್ಟರ್ ಪಿ ನಾರಾಯಣರವರಿಗೆ ರೋಟರಿಯ ಜೀವಮಾನ ಸಾಧನೆ ಪ್ರಶಸ್ತಿ ಕೂಡ ಬಂದಿದೆ ಅವರಿಗೆ, ಮತ್ತು ಶಿವಮೊಗ್ಗದ ಯೋಗಾಚಾರ್ಯ ರುದ್ರಾರಾಧ್ರಿಗೆ ಯೋಗ ಯೂನಿವರ್ಸಿಟಿ ಆಫ್ ಅಮೇರಿಕಾ ಸಂಸ್ಥೆಯಿಂದ ಗೌರವ ಡಾಕ್ಟರೇಟ್ ಬಂದಿದೆ. ಅವರಿಬ್ಬರಿಗೂ ಕೂಡ ಅವತ್ತು ಶ್ರೀಗಂಧ ಸಂಸ್ಥೆಯಿಂದ ನಾವು ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬಾರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ನಮ್ಮೆಲ್ಲರಿಗೂ ಕೂಡ ಸ್ನೇಹಿತರಾದಂಥ ರಾಘವೇಂದ್ರ ಸ್ವಾಮಿಯವರು ಕೂಡ ಆ ಒಂದು ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ. ಶ್ರೀಗಂಧ ಸಂಸ್ಥೆ ಅಧ್ಯಕ್ಷರಾದಂಥ ಕೆ.ಎಸ್. ಈಶ್ವರಪ್ಪನವರ ಅಧ್ಯಕ್ಷತೆ, ಉಮೇಶ್ ಆರಾಧ್ಯ ಅವರು ಸಂಚಾಲಕರಾಗಿರ್ತಾರೆ, ಮತ್ತು ಖಜಾಂಚೆ ಕಾಂತೇಶ್, ನಾನು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತೀನಿ. ಈ ಒಂದು ವಿಶೇಷವಾದಂಥ ಉಪನ್ಯಾಸಕ್ಕೆ ಶಿವಮೊಗ್ಗದ ಸಹೃದಯರು ಬಂದು ಸಹಕಾರ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವತ್ತು ಸಾಕಷ್ಟು ಜನ ತುಂಬ ಬರೋದ್ರಿಂದ ಹೊರಗಡೆ ಕೂಡ ಕುವೆಂಪು ರಂಗಮಂದಿರ ಹೊರಗಡೆ ಹೊರಭಾಗದಲ್ಲೂ ಕೂಡ ಒಂದು LED ವ್ಯವಸ್ಥೆನೂ ಕೂಡ ನಾವು ಅವತ್ತು ಮಾಡ್ತಾ ಇದ್ದೀವಿ. 1000 ಚೇರನ್ನು ನಾವು ಎಕ್ಸ್ಟ್ರಾ ಆಗ್ತಾ ಇದ್ದೀವಿ. ಒಟ್ಟಾರೆ ವಿಶೇಷವಾದಂಥ ಕಾರ್ಯಕ್ರಮನ ಶಿವಮೊಗ್ಗದ ಜನತೆ ಇದನ್ನ ಸದುಪಯೋಗ ಮಾಡ್ಕೊಬೇಕು ನಾನು ಈ ಸಂದರ್ಭ ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ.